ನಡುವೆನೆ ಎಂತೆಂಥ ದೊಡ್ಡ ಮೋಸದ ಜಾಲಗಳಿರ್ತವೆ, ನಮ್ಗೆ ಗೊತ್ತಿಲ್ಲದೆ ಆ ಮೋಸದ ಜಾಲದಲ್ಲಿ ಸಿಲುಕಾಕೊಳ್ತೀವಿ. ಆದರೆ ಈ ಮೋಸದ ಜಾಲದ ಬಗ್ಗೆ ನಮ್ಮ ಆಳುವಂತಹ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕೂತ್ಕೊಂಡು ಇನ್ನಷ್ಟು ಜನ ಮೋಸ ಹೋಗೋಕೆ ಅವಕಾಶವನ್ನ ಸರ್ಕಾರವೇ ಮಾಡಿಕೊಡುತ್ತೆ. ಯಾಕಂದ್ರೆ ಇಂಥ ಮೋಸದ ಜಾಲವನ್ನ ತಡೆಯೋಕ್ಕೋಸ್ಕರ ಪೊಲೀಸ್ ಇಲಾಖೆ ಇದೆ, RTO ಇದೆ, ಟ್ರಾಫಿಕ್ನವರು ಇದ್ದಾರೆ. ಹೀಗೆ ಎಲ್ಲಾ ಇಲಾಖೆಗಳು ಇದ್ರೂ ಕೂಡ ನಿರಂತರವಾಗಿ ಜನರನ್ನ, ಯುವಕರನ್ನ ಮೋಸ ಮಾಡಿಕೊಂಡು ಅವರನ್ನ ಸಮಸ್ಯೆಯಲ್ಲಿ ಸಿಲುಕಿಸಿ ಮಾಡುವಂತಹ ಒಂದು ದೊಡ್ಡ ದಂಧೆಯ ಬಗ್ಗೆ ನಿಮ್ಗೆ ಇವತ್ತು ತಿಳಿಸಲೇಬೇಕಾಗಿದೆ. ಅದೇನಪ್ಪ ಅಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಅದನ್ನ ಬ್ಯಾನ್ ಮಾಡಲಾಗಿದೆ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನ ಈ ಹಿಂದೆ ಇರುವಂತ ಸರ್ಕಾರ ಅದೊಂದು ಇಲ್ಲೀಗಲ್ ಆಗಿ ಮಾಡ್ತಿರುವಂತದ್ದು. ಇದನ್ನ ತಕ್ಷಣ ಬ್ಯಾನ್ ಮಾಡಬೇಕು ಅಂತ ಹೇಳಿಯೂ ಆಗಿತ್ತು, ಮತ್ತೆ ಅದನ್ನ ಮುಚ್ಚುವಂತ ಎಲ್ಲ ಕೆಲಸವೂ ನಡೆಯಿತು. ಆದ್ರೆ ಆ ಬಳಿಕ ಅವರು ಮತ್ತೆ ಚಿಗುರುಕೊಂಡು ಮತ್ತೆ ತಮ್ಮ ಕೆಲಸವನ್ನ ಅದೇ ರೀತಿ ಮುಂದುವರಿಸಿಕೊಂಡು ಯಾವಾಗ RTOದವರು ನಿಷ್ಕ್ರಿಯರಾದ್ರು ಅಥವಾ ಸಮಥಿಂಗ್ ತಗೊಂಡು ಅವರು ಮಂತ್ಲಿ ಕಮಿಷನ್ ಫಿಕ್ಸ್ ಮಾಡಿಕೊಂಡು ಅಕ್ರಮವನ್ನ ನಿರಾತಂಕವಾಗಿ ನಡೆಸಕ್ಕೆ ಅವಕಾಶ ಮಾಡಿ ಕೊಟ್ಕೊಂಡ್ರು. ಸರ್ಕಾರದ ಬೇಜವಾಬ್ದಾರಿತನದಿಂದ ಮತ್ತೆ RTOದವರ ಕಮಿಷನ್ ದಂಧೆಯಿಂದಾಗಿ RTOದವರಿಗೂ ಲಾಭ ಆಗ್ತಾ ಇದೆ, ಆ ಬೈಕ್ ಯಾರೋ ಇವನು ರ್ಯಾಪಿಡೋದವ್ರು ಇರ್ತಾರಲ್ಲ ಆ ಕಂಪನಿಯವರಿಗೂ ಲಾಭ ಆಗ್ತಿದೆ. ಆದ್ರೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಅಥವಾ ಎಲ್ಲೋ ಒಂದ್ ಕಡೆ ಉದ್ಯೋಗ ಸಿಗುತ್ತೆ, ನಾವೊಂದು ಬದುಕೊಳ್ಳಬಹುದು ಅನ್ನುವಂತ ಆಸೆ ಪಡ್ಕೊಂಡಂತ ಯುವಕರು ನಿತ್ಯ ಸಮಸ್ಯೆಗೆ ಸಿಲುಕುತ್ತಿದ್ದಾರೆ. ರ್ಯಾಪಿಡೋ ಕ್ಯಾಪ್ಟನ್ ಆಗೋದು ಹೇಗೆ? ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ, ಈಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ವೈಟ್ ಬೋರ್ಡ್ ಇರುವಂತ ಬೈಕ್ ಇದ್ರೆ ಅದನ್ನ ನೀವು ರ್ಯಾಪಿಡೋದ ಜೊತೆ ರಿಜಿಸ್ಟರ್ ಮಾಡ್ಕೊಂಡ್ರೆ, ಅವ್ರ ಜೊತೆ ನೀವು ಅವರ ಟೈಅಪ್ ಮಾಡ್ಕೊಂಡ್ರೆ ಅವರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ, ನಿಮ್ಮನ್ನ ಅವ್ರು ಸೇರಿಸ್ಕೊಳ್ತಾರೆ, ಅವರು ನಿಮ್ಗೆ ರೂಟ್ ಅನ್ನೆಲ್ಲ ಕೊಡ್ತಾರೆ. ನೀವು ಯಾರು ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಾನು ಅದನ್ನ ಆ್ಯಪ್ ಅನ್ನ ಹಾಕೊಂಡು ನನಗೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ನಮ್ಮ ಓಲಾ, ಊಬರ್, ಉಳ್ದ ಏನು ಬೌನ್ಸ್ ಇಂಥದ್ದೆಲ್ಲ ಇರುತ್ತಲ್ಲ ಅದೇ ರೀತಿ. ಆದ್ರೆ ಇದರಲ್ಲಿ ಬೈಕಲ್ಲಿ ನಿಮ್ಮನ್ನ ಬಂದು ಪಿಕ್ ಮಾಡಿ ನೀವು ಹೇಳಿದ ಜಾಗಕ್ಕೆ ಬಿಡುವಂತ ವ್ಯವಸ್ಥೆ. ಆದ್ರೆ ಇಲ್ಲಿ ವೈಟ್ ಬೋರ್ಡ್ ಆಗಿರೋದ್ರಿಂದಾಗಿ ಇದನ್ನ ಕಮರ್ಷಿಯಲ್ ಅಲ್ಲದ ವಾಹನವನ್ನ ಇಲ್ಲಿ ಕಮರ್ಷಿಯಲ್ಗೆ ಯೂಸ್ ಮಾಡ್ತಿರೋದ್ರಿಂದ ಇದು ಅಕ್ರಮ ಅಂತ ಘೋಷಣೆಯಾಗಿ ಅದನ್ನ ಬ್ಯಾನ್ ಮಾಡಲಾಗಿತ್ತು. ಅದು ನಿರಾತಂಕವಾಗಿ ನಡೀತಾ ಇದೆ. ಸರ್, ನಮ್ಮ ಫ್ರೆಂಡ್ ಒಬ್ರು ರ್ಯಾಪಿಡೋ ಬೈಕ್ ಸೇರ್ಕೋಬೇಕಾಗಿತ್ತು, ಕ್ಯಾಪ್ಟನ್ ಆಗಬೇಕಾಗಿತ್ತು. ರ್ಯಾಪಿಡೋಗೆ ಕಾಲ್ ಮಾಡಿದಾಗ ಏನಂತಾರೆ? ಸರ್, ನಮ್ಮ ಫ್ರೆಂಡ್ ಒಬ್ರು ರ್ಯಾಪಿಡೋ ಬೈಕ್ ಸೇರ್ಕೋಬೇಕಾಗಿತ್ತು, ಕ್ಯಾಪ್ಟನ್ ಆಗಬೇಕಾಗಿತ್ತು. ಅಂದ್ರೆ ಏನು ಇಶ್ಯೂ ಆಗ್ತದೆ ಸರ್? ಇಶ್ಯೂ ಏನಾಗ್ತಿಲ್ಲ, ಈಗ ನಮ್ಮ ಫ್ರೆಂಡ್ ಒಬ್ರು ಜಾಯ್ನ್ ಆಗ್ಬೇಕು ಹೊಸದಾಗಿ. ಹೌದು ಸರ್. ಹಾಂ, ಅದನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಡಾಕ್ಯುಮೆಂಟ್ನ ಕೇಳ್ತಾ ಇರೋದು. ಹೌದು. ಹೌದಾ? ಈಗ ಗೂಗಲ್ ಪ್ಲೇ ಸ್ಟೋರ್ ಇಂದ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ ಇರುತ್ತೆ ಸರ್. ಆಧಾರ್ ಮತ್ತೆ DL ಮತ್ತೆ ಏನ್ ರಿಕ್ವೈರ್ ಇರುತ್ತೆ ಅದು ಏನ್ ರಿಕ್ವೈರ್ ಕೇಳುತ್ತೆ ಅಪ್ಲಿಕೇಶನ್ ಇದೆ ಅದನ್ನ ನೀವು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ್ಮೇಲೆ ನಿಮ್ಗೆ ಒಂದು ಟ್ರೈನಿಂಗ್ ವಿಡಿಯೋ ಬರುತ್ತೆ ಸರ್. ಟ್ರೈನಿಂಗ್ ವಿಡಿಯೋ ನೋಡಿ ಅದಾದ ನಂತರ ನಿಮ್ಗೆ 24 ಅವರ್ಸ್ ಒಳಗಡೆ ಕಾಲ್ ಬ್ಯಾಕ್ ಬರುತ್ತೆ. ನಂತರ ಅದನ್ನ ನಿಮ್ಗೆ ಆಕ್ಟಿವೇಶನ್ ಮಾಡ್ತೀವಿ. ರ್ಯಾಪಿಡೋ ಕ್ಯಾಪ್ಟನ್ಗೆ ಅಪಾಯ ಖಚಿತ. ಇವರು ಯಾವ ರೀತಿ ಈ ಒಂದು ಅಕ್ರಮ ದಂಧೆಯಲ್ಲಿ ಯುವಕರನ್ನ ಬಳಸ್ಕೊಳ್ತಿದ್ದಾರೆ, ಆ ಮೂಲಕ ಅವ್ರನ್ನ ಹೇಗೆ ಅಪಾಯಕ್ಕೆ ಮತ್ತೆ ಪ್ರಾಬ್ಲಮ್ಗೆ ಸಾಕೊಳ್ತಾರೆ ಅನ್ನೋದಕ್ಕೆ ಹೇಳಕ್ಕೆ ನಮ್ಮ ಜೊತೆ ಮುಖಂಡವರು ಇದ್ದಾರೆ. ಮುಖಂಡವರೇ, ಈಗ ಈ ರ್ಯಾಪಿಡೋ ಇದೆಯಲ್ಲ ಅದು ಯಾವ ರೀತಿ ತೊಂದರೆ ಆಗ್ತಿದೆ ಯುವಕರಿಗೆ? ಅದು ಯಾರು ಈಗ ಗೊತ್ತಿರಲ್ಲ ಯುವಕರಿಗೆ ಅದು ಬ್ಯಾನ್ ಆಗಿದೆ ಅಂತ ಜನರಿಗೆ ಇದಿಲ್ವಾ, ಅವರಿಗೆ ಅನುಭವ ಇಲ್ವಾ? ಗೊತ್ತಿರಲ್ಲ ಮೇಡಮ್, ಇದ್ರ ಬಗ್ಗೆ ಕೆಲವು ಯುವಕರೇ ಗೊತ್ತಿರಲ್ಲ. ಅವರು ಎಲ್ಲ ಕಡೆ ಅವ್ರು ಜಾಹೀರಾತು ಕೊಟ್ಟಿರೋದು ಹೋಗಿ ಫೋನಲ್ಲಿ ಕೇಳ್ತಾರೆ. ಅವರು ಏನು ಪ್ರಾಬ್ಲಮ್ ಇಲ್ಲ, ಅಟ್ಯಾಚ್ ಮಾಡ್ಕೊಳ್ಳಿ, ನಿಮಗೆ ದಿನಕ್ಕೆ 1,000 ದುಡಿಬೋದು ಅಂತ ಒಂದು ಅಂಶ ಹೊಡ್ತಾರೆ. ಆಮೇಲೆ DL, RC ಕಾರ್ಡು ಕೇಳ್ತಾರೆ. RC ಕಾರ್ಡು ಯಾರದೇ ಆಗಿರ್ಬೋದು, ನಮ್ಮದೇ ಆಗಿರ್ಬೋದು, ಕೊಟ್ಟಾಗ ಅವರು ವಾಟ್ಸಪ್ಪಲ್ಲೇ ಮಾಡ್ಕೊತಾರೆ. ಅಲ್ಲಿ ಎಲ್ಲೂ ಆಫೀಸಿಗೆ ಕರೆಯಲ್ಲ, ಏನಿಲ್ಲ, ಎಲ್ಲೂ ಇಲ್ಲ. ವಾಟ್ಸಪ್ಪಲ್ಲ ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳ್ತಾರೆ. ಕಳಿಸಿದಾಗ ಅವ್ರು ಯಾರದೇ ಡಾಕ್ಯುಮೆಂಟ್ ಇದ್ರೆ ಏನಾಗಬೇಕಂತ ಕೇಳ್ತಾರೆ. ಅವರು ಅಕಸ್ಮಾತ್ ಡಾಕ್ಯುಮೆಂಟ್ ನಮ್ಮ ಹೆಸರು ಇಲ್ಲದೆ ಇದ್ದಾಗ ಅವರು ಸುಮ್ಮನೆ ನಮ್ಗೇನೋ ಕೆಲಸ ಮಾಡ್ಕೊಂಡು ಆ ಥರ ನಮ್ಮ ಅಣ್ಣನ ತಮ್ಮನೋ ಅಂತ ಯಾವುದೋ ಬೀದಿಲಿ ಬಿದ್ದು RC ತಗೊಂಡ್ರು ನಮ್ಮ ಅಣ್ಣ ತಮ್ಮ ಅಂತ ಹೇಳಿದ್ರು ಅವರು ಆಕ್ಟಿವೇಟ್ ಮಾಡಿಕೊಟ್ಬಿಡ್ತಾರೆ. ಎಚ್ಚರ, ಪ್ರಯಾಣಿಕರ ಪ್ರಾಣಕ್ಕೂ ಕುತ್ತು ಬರುತ್ತೆ. ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಎಷ್ಟೊಂದು ಅಪಾಯಕಾರಿ, ಮತ್ತೆ ಇವರು ಯಾವ ರೀತಿ ನಿರ್ಲಕ್ಷ್ಯದಿಂದ ಈ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಒಬ್ಬ ಪ್ರಯಾಣಿಕನನ್ನ
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತೀರಂತಂದ್ರೆ ನೀನು ಯಾರು ಸಾಗಿಸ್ತಾನೆ ಡ್ರೈವರ್ ಚಾಲಕನಿದ್ದಾರೆ ಅವನನ್ನು ಕ್ಯಾಪ್ಟನ್ ಅಂತಾರೆ. ಆ ಕ್ಯಾಪ್ಟನ್ ಅವನು ಯಾರು, ಅವನ ಹಿನ್ನೆಲೆ ಏನು, ಅವನು ಯಾವ ಅವನಿಗೆ ಒಂದು ವೇಳೆ ಏನಾದರೂ ತೊಂದರೆ ಆದ್ರೆ ಅಥವಾ ಅವನಿಂದ ಏನಾದರೂ ಕ್ರೈಮ್ ಆದ್ರೆ ಅವನನ್ನು ಪತ್ತೆ ಹಚ್ಚೋದು ಹೇಗೆ, ಇವೆಲ್ಲ ಸಾಕಷ್ಟು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲೇ ಸಾಕಷ್ಟು ಇಂಥ ದುರಂತಗಳು ಕೇಸ್ಗಳು ಆಗಿವೆ. ಯಾವಾಗ ಪ್ರತಿಭಾ ರೇಪ್ ಪ್ರಕರಣ ಆಯಿತು ಅವತ್ತಿಂದ ತುಂಬಾನೇ ಸ್ಟ್ರಿಕ್ಟ್ ಆಗಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡಿದ್ರು. ಆ ನಂತರ ಕೂಡ ಈಗ ಓಲಾ ಊಬರ್ಗಳಲ್ಲೂ ಕೂಡ ಇಂಥ ತೊಂದರೆಗಳಾಗಿದೆ ಪ್ರಯಾಣಿಕರಿಗೆ. ಇಲ್ಲಿ ಹಾಗಾಗಿ ಚಾಲಕರ ಬಗ್ಗೆ ನಿಖರವಾದ ಮಾಹಿತಿ ಬೇಕಾಗುತ್ತೆ. ಅವನು ಯಾರು, ಅವನ ಹಿನ್ನೆಲೆ ಏನು, ಅವನನ್ನು ಒಂದು ವೇಳೆ ಏನಾದರೂ ತೊಂದರೆ ಆದರೆ ಪ್ರಯಾಣಿಕರಿಗೆ ಅವನನ್ನು ಪತ್ತೆ ಹಚ್ಚೋದು ಹೇಗೆ. ಹೀಗಾಗಿ DL, ಅವನ ID ಕಾರ್ಡು ಎಲ್ಲವನ್ನ ಯಾರು ಕಂಪನಿಯವನ್ನ ಅಟ್ಯಾಚ್ ಮಾಡ್ಕೊಳ್ತಾನೋ ಅವನದನ್ನು ನೋಡ್ಕೋಬೇಕು, ನೋಡಿ ಅದನ್ನು ಪತ್ತೆ ಹಚ್ಚಬೇಕು. ಆದರೆ ಕಳ್ಳತನದ ಬೈಕಿಗೂ ಅನುಮತಿ, ರಿಯಾಲಿಟಿ ಚೆಕ್ ನಲ್ಲಿ ಬಯಲು. ನಂಬರ್ ಹಾಕ್ಬೇಕಾಗ ರೆಫರ್ ಹಾಕ್ಬೇಕಾ? ನಂಬರ್ ಹಾಕ್ತೇನೆ, ರೆಫರ್ ಇದೆ ನೋಡಿ ಯಾಕಂದ್ರೆ ಹೌದಾ, ಸರಿ. ಹಾಂ, ಓಕೆ. ಇವರ ರಿಯಾಲಿಟಿ ಚೆಕ್ ಮಾಡಿದಾಗ ಏನ್ ಮಾಡಿದ್ರು ಮುಕ್ಕಣ್ಣ ಅವರು ಇಲ್ಲಿ ನೀವೇನ್ ಮಾಡಿದ್ರಿ ಸರ್? ಈಗ ಫಸ್ಟ್ ಏನ್ ಆ್ಯಪ್ ಅನ್ನು ಮಾಡಿದಾಗ ನಮ್ಮ ಫ್ರೆಂಡ್ ಅಷ್ಟೇ. ಅವನು ಯಾವುದೇ ರೀತಿ ಅವನಿಗೆ ನಮ್ಗೆ ಸಂಬಂಧ ಇಲ್ಲ. ಅವನು ಇದು ಬೆಂಗಳೂರಲ್ಲ, ಯಾದಗಿರಿ ಜಿಲ್ಲೆಯಲ್ಲಿ ಅವನು ಬೈಕ್ ಕಳೆದೋಗುತ್ತೆ. ಕಳೆದ ಡಿಸೆಂಬರ್ 2019 ಅದನ್ನ FIR ಕಾಪಿ ನನ್ಗೆ ಕೊಡ್ತಾನೆ. ಅದನ್ನ ನಾನು ಈ ರ್ಯಾಪಿಡ್ ಅವ್ರ ಅಕ್ರಮ ಬಯಲು ನೋಡೋಣ ಅಂದ್ಬಿಟ್ಟು ಆ ಕಾಪಿನ ನನ್ನ ಸೇಫ್ಟಿಗೆ ಇಟ್ಕೊಂಡು ಅವ್ರದ್ದು RC ಕಾರ್ಡ್ ತಗೊಂಡು ನಂದೇ DL ಹಾಕಿ ನಾನು ಆಕ್ಟಿವೇಟ್ ಮಾಡಿ ರ್ಯಾಪಿಡಲ್ಲಿ ಕೆಲಸ ಮಾಡ್ಬೇಕು ಅಂತ ಕೇಳಿದಾಗ ಅವ್ರ ಬೈಕ್ ಅವ್ನು ಏನಾಗಬೇಕು ನಿನಗೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ಅದು ವಾಟ್ಸಪ್ಪಲ್ಲಿ ಮಾತ್ರ. ನನಗೆ ತಮ್ಮ ಆಗ್ಬೇಕಂತ ಹೇಳಿದ ತಕ್ಷಣನೇ ಇಮಿಡಿಯೇಟಾಗಿ ಅವ್ರು ಆಕ್ಟಿವೇಟ್ ಮಾಡಿಕೊಡ್ತಾರೆ. ನೋಡಿ, ಈಗ ಏನಂದ್ರೆ ಒಂದು ಬೈಕ್ ಕಳವಾಗಿರುತ್ತೆ, ಅದರ FIR ಮುಕ್ಕಣ್ಣನವರ ಕೈಯಲ್ಲಿ ಇರುತ್ತೆ. ಆ FIR ಇದ್ರೂ ಕೂಡ ಅವರು ಆ ಬೈಕನ್ನು ರ್ಯಾಪಿಡೋ ಜೊತೆ ಅಟ್ಯಾಚ್ ಮಾಡ್ತಾರೆ. ಅಟ್ಯಾಚ್ ಮಾಡಿದ್ರು ಅವರಿಗೆ ಮುಕ್ಕಣ್ಣ ಅವರಿಗೆ ಅದನ್ನ ಅಟ್ಯಾಚ್ ಮಾಡಿ ನೀವು ರ್ಯಾಪಿಡೋದ ಕ್ಯಾಪ್ಟನ್ ಆಗಕ್ಕೆ ಆಗಬಹುದು ಅಂತ ಒಂದು ಇದನ್ನೇ ಕೊಡ್ತಾರೆ. ನೋಡಿ ಇಲ್ಲಿ ಇದೇ ನಂಬರ್ ತಾನೆ, KA0520 ಈ ನಂಬರಿಗೆ ಲೈಸೆನ್ಸ್ ವ್ಯಾಲಿಡಿಟಿ 34 ತನಕ ಇರುತ್ತೆ. ಈ ಗಾಡಿ ಆಲ್ರೆಡಿ ಕಳ್ತನ ಆಗಿದೆ, FIR ಕೂಡ ಆಗಿದೆ. ಇದನ್ನ ಬಳಸ್ಕೊಂಡು ಮಾಡಿದ್ರೆ ಇವರಿಗೆ ಅವಕಾಶವನ್ನ ಕೊಡ್ತಾರೆ. ಅಪ್ರೂವ್ಡ್ ಅಂತ ಬಂದಿದೆ ನೋಡಿ, ರ್ಯಾಪಿಡೋಗೆ ಮುಕ್ಕಣ್ಣ ಅವರು ಕ್ಯಾಪ್ಟನ್ ಆಗಬಹುದು ಅಂತ. ಅಂದ್ರೆ ಕಳ್ತನ ಆಗಿರುವಂತ FIR ಆಗಿರುವಂತ ಗಾಡಿಯನ್ನು ಕೂಡ ಇವರು ರಿಸೀವ್ ಮಾಡ್ತಾರೆ. ಒಂದು ಫೋಟೋ ಕಳಿಸಿದ್ರೆ ಆಯ್ತು, ಸೆಲ್ಫಿ ಫೋಟೋ ಅಥವಾ ಒಂದು ಯಾವ್ದಾದ್ರು ಫೋಟೋ ಕಳಿಸಿದ್ರೆ ಆಯ್ತು. ಆಮೇಲೆ ಇಲ್ಲಿ ಎಷ್ಟು ಸುಲಭ ಅಂದ್ರೆ ಯಾರಾದ್ರೂ ಯಾವುದೋ ಒಂದು ಬೈಕನ್ನ ಕತ್ಕೊಂಡು ಬಂದು ಅದನ್ನು ಕೂಡ ಅವನು ಕ್ಯಾಪ್ಟನ್ ಆಗಿ ಬಳಸುವಂಥದ್ದು. ಅಂದ್ರೆ ಎಷ್ಟು ನಿರ್ಲಕ್ಷ್ಯವಾಗಿ, ಎಷ್ಟು ಒಂದು ಯಾವುದೇ ಒಂದು ಹಿಂದೆ ಮುಂದೆ ಚೆಕ್ ಮಾಡದೆ ಇವರು ಕ್ಯಾಪ್ಟನ್ಗಳನ್ನ ಆರಿಸ್ಕೊಳ್ತಾರೆ. ಮತ್ತೆ ಆ ಕ್ಯಾಪ್ಟನ್ಗಳು ಪ್ರಯಾಣಿಕರಿಗೆ, ಅದು ಹಗಲಲ್ಲಿ ಒಂದು ಕತೆ ಆದ್ರೆ ರಾತ್ರಿ ಇಂಥದ್ದೇ ಯಾರನ್ನ ಪ್ರಯಾಣಿಕರನ್ನ ಪಿಕ್ ಮಾಡಿದಾಗ ಅವರು ದರೋಡೆ ಪ್ರಕರಣಗಳು ಆಗಿದೆ. ರ್ಯಾಪಿಡೋದಲ್ಲಿ ಆಗಿದೆ. ಇಂದ 6 ತಿಂಗಳಿಂದಲೇ HSR ಲೇಔಟ್ ಅಲ್ಲೇನೆ ಅವ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಫೀಸ್ ಇರುವಂತ ಒಂದು ಜಾಗದಲ್ಲೇನೆ 11 ಗಂಟೆಗೆ ಯಾರ್ದೊಂದು ಕ್ಯಾಪ್ಟನ್ ಬುಕ್ ಮಾಡಿ ಅವನ ಹತ್ರ ರಾಬ್ರಿ ಮಾಡಿ ಇರೋ ದುಡ್ಡೆಲ್ಲ ಗೂಗಲ್ ಪೇ ಫೋನ್ ಪೇ ಅಕೌಂಟ್ ಹಾಕ್ಸ್ಕೊಂಡು ಜೋಬಲ್ ದುಡ್ಡು ಕಿತ್ಕೊಂಡು ಮೊಬೈಲ್ ಕಿತ್ಕೊಂಡು ಹೊಡೆದ್ರೆ ರೋಡಲ್ಲಿ ಬಿಸಾಕಿ ಹೋಗ್ತಾರೆ. ಅದೇ ಒಂದು ಪ್ರಕರಣ HSR ಸ್ಟೇಷನ್ ದಾಖಲಾಯ್ತು ಅಷ್ಟೇನೆ. ಅವ್ರು ಯಾರು ಮುಂದೆ ಏನೂ ಆಗಿಲ್ಲ. ಅಂದ್ರೆ ಈಗ ಒಂದು ಪ್ರಕರಣ ದಾಖಲಾಗಿರುತ್ತೆ, ಅದೇ ರೀತಿ ಎಷ್ಟು ಪ್ರಕರಣಗಳಾಗಿರುತ್ತೆ. ಯಾಕಂದ್ರೆ ಯಾರು ಕೂಡ ಒಂದು ಸಣ್ಣ ಪುಟ್ಟ ಇದಕ್ಕೆ ಕೇಸ್ ದಾಖಲಿಸಕ್ಕೆ ಹೋಗಲ್ಲ. ರಹಸ್ಯ ಕಾರ್ಯಾಚರಣೆಯಲ್ಲಿ ರ್ಯಾಪಿಡೋ ರಹಸ್ಯ ಬಯಲು. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಅದು ಯಾವ ರೀತಿ ಅಕ್ರಮವಾಗಿ ಕೆಲಸ ಮಾಡ್ತಿದೆ, ರಾಜಾರೋಷವಾಗಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಆ್ಯಪ್ ಅನ್ನ ಬುಕ್ ಮಾಡೋಣ, ಫಾಲೋ ಮಾಡೋಣ, ಚೇಸ್ ಮಾಡೋಣ, ಆಮೇಲೆ ಕ್ಯಾಪ್ಟನ್ ಅನ್ನ ಮಾತಾಡ್ಸೋಣ. ಬನ್ನಿ. ಈಗ ನೋಡಿ, ಇವತ್ತು ಆ್ಯಪ್ ಇತ್ತು, ನಾವೀಗ ಬುಕ್ ಮಾಡ್ತಿದ್ದೀವಿ. ಬೆಂಗಳೂರು ಫ್ಲೈಓವರ್ಗೆ ಹೋಗ್ಬೇಕು ಅಂತ ಆ್ಯಪ್ ನೀಟಾಗಿ ಓಪನ್ ಆಗುತ್ತೆ ನೋಡಿ. ಈ ಆ್ಯಪಲ್ಲಿ ಇಷ್ಟೊಂದು ರ್ಯಾಪಿಡೋ ಇದೆ. ಹೇಗೆ ಓಲಾ ಊಬರ್ ಈ ಥರ ಏನು ಇದೆ ಅವುಗಳ ಥರನೇ ಆ್ಯಪ್ ಈ ವರ್ಕ್ ಆಗುತ್ತೆ. ನಮಗೀಗ ಕಾಯ್ತಾ ಇದೆ, ರೆಡಿಯಾಗಿದೆ. ಈಗ ಮುಕ್ಕಣ್ಣ ಬೈಕಲ್ಲಿ ಹೋಗ್ತಾರೆ, ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಕ್ಯಾಪ್ಟನ್ ಬಿಚ್ಚಿಟ್ರು ಡೆಡ್ಲಿ ಸೀಕ್ರೆಟ್. ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಪ್ ಟ್ರಯಲ್ ನಾನು ಮಾಡ್ಕೊತೀನಿ. ಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲ ಅಪ್ಲೈ ಮಾಡೋದಾ? ನಿಮಗೆ RC ಬುಕ್ಕಿಂಗ್ ಡಾಕ್ಯುಮೆಂಟ್ಸು ಮತ್ತು ಲೈಸೆನ್ಸು ಹಾಂ, ಮತ್ತು ಬ್ಯಾಂಕ್ ಅಕೌಂಟ್
ಇವಾಗ ಗಾಡಿ ನನ್ನ ಹೆಸರು ಇದೆ, ಬಟ್ ಡಿ ಎಲ್ ಇಲ್ಲ ನಂದು. ಯಾರ್ದೋ ಒಂದು ಗಾಡಿ ಹೆಸರು ಗಾಡಿ ಇರ್ಬೇಕಷ್ಟೇ, ಗಾಡಿ ಡಾಕ್ಯುಮೆಂಟ್ಸು, ಹಾಂ ಗಾಡಿ ಡಾಕ್ಯುಮೆಂಟ್ಸು, ಗಾಡಿ ಯಾವ್ದಾರ ನಡೀತದೆ, ಹಾಂ ಒಂದು ಅಪ್ಲೋಡ್ ಆಗ್ಬೇಕು ಅಷ್ಟೇ. ಅವ್ರು ಫೋನ್ ಮಾಡ್ತಾರೆ, ಹಾಂ ಅಂದರೆ ನಮ್ಮ ಡಿ ಎಲ್ ನಮ್ಮ ತಮ್ಮನ ಹೆಸರು ಹೇಳ್ಬೇಕು ನಾವು. ಅಪ್ಲೋಡ್ ಮಾಡಿ ಅಷ್ಟೇ. ಯಾರ್ದು ನಿಮ್ಮ ತಮ್ಮಂದೇ ಅಪ್ಲೋಡ್ ಮಾಡಿ, ಫೋಟೋ ಯಾರ್ದಾರ ಹಾಕಿ, ಯಾರ್ದು ಏನಾರ ಹಾಕಿ, ಹಾಂ ಎಲ್ಲ ಅಕ್ಸೆಪ್ಟ್ ಮಾಡುತ್ತೆ. ಅಂದರೆ ಈ ಗಾಡಿ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಏನು ಆಗೋದಿಲ್ಲ, ಗಾಡಿ ನಂಬರ್ ಇದೆ, ಏನು ಆಗೋದಿಲ್ಲ. ಈಗ ನನ್ನ 3ನೇ ಗಾಡಿ ಇದೆ, 3ನೇ ಗಾಡಿನ ಯಾವ ಗಾಡಿ ಬೇಕಾದ್ರೆ ಓಡಿಸ್ಬೋದು. ಯಾವ ಗಾಡಿ ಜನ ಕಸ್ಟಮರ್ ಹತ್ರ ಹೋದ್ರೆ ಅವ್ರು ಅಡ್ರೆಸ್ ಕೊಟ್ಟರೆ ಸಾಕು. ಈಗ ನಿಮ್ಮ ಹೆಸರು ಹೇಳಿದ್ನಲ್ಲ, ಹಾಂ ಹಂಗೆ ಹೇಳಿದ್ರೆ ಆಯ್ತು. ಲೈಸೆನ್ಸ್ ಇಲ್ಲದೆ ನಡೀತಿದೆ ದಂಧೆ. ವೈಟ್ ಬೋರ್ಡ್ ಮಾಡಬಾರ್ದು, ಆಟೋ ಹಿಡಿತಾರಂತ ನನಗೆ ಯಾರು ಇದು ಮಾಡಿದ್ರು ಅಂತಂದೆ. ಅಂತಾರೆ, ಬಟ್ ಹಿಡಿತಾರೆ. ನಾವು ಹುಷಾರಾಗಿ ಓಡಿಸ್ಬೇಕು ಅಷ್ಟೇ ಗಾಡಿನ. ಏನಕ್ಕೆ ಹಿಡಿತಾರೆ ಆಟೋನವರು? ಎಲ್ಲ ಬೋರ್ಡಲ್ಲ ಇದು ಬಂದ್ಬಿಟ್ಟು ನಾವು ಈಗ ಮಾಡೋದೀಗ ಬಾಡಿಗೆ ಕೆಲಸ ತಾನೇ. ಈಗ ನೀನು ಡ್ರಾಪ್ ಮಾಡಿದೆ, ನೀನು ನನಗೆ ದುಡ್ಡು ಕೊಡ್ತೀವಿ, ಅದು ಬಾಡಿಗೆ ಹಾಕತ್ತಿ. ಹಾಂ ಇದು ಓನ್ ವೆಹಿಕಲ್ ಬಾಡಿಗೆ ಮಾಡಂಗಿಲ್ಲ. ಮತ್ತೆ ಅವರೇ ಹೆಂಗೆ ಅಡ್ರೆಸ್ ಮಾಡಿದ್ರು ವೈಟ್ ಬೋರ್ಡ್? ಯಾರು ಅವ್ರು ರೇಪಡದವರು ಅವ್ರು ಹಾಕ್ಬಿಟ್ಟವ್ರು ಅವಾಗ ಮಾಡಿದ್ದಾರೆ. ಇವರು ಏನೋ ಜಾಸ್ತಿ ದುಡ್ಡು ಕೇಳ್ತಾ ಇದಾರೆ ಅಂತೆ ಪೊಲೀಸ್ನವರು, ಅದಕ್ಕೆ ಅವ್ರು ಈಗ ಕೊಡ್ತಾ ಇಲ್ಲ ಅಂತ. ಪೊಲೀಸ್ನವ್ರು ದುಡ್ಡು ಕೇಳ್ತಾರೆ ಏನಕ್ಕೆ? ಮುಂದೆ ಟೈಅಪ್ಪಿಗೆ ಅಲ್ಲ, ವೈಟ್ ಬೋರ್ಡ್ ಅಡ್ರೆಸ್ ಮಾಡೋ ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿಬಿಟ್ರಲ್ಲ ಅವರು ಗೌರ್ಮೆಂಟ್ದವರು. ಇವ್ರಿಗೆ ಕದ್ದು ಮುಚ್ಚಿ ಮಾಡೋಕತ್ತಾರ ಅಂತ ಅನಿಸ್ತದೆ ಅದಲ್ಲ. ಬಟ್ ಅದೇನೋ ಹಂಗೆ ನಡೆದಣ್ಣ ಅವ್ರದ್ದು. ಅಕಸ್ಮಾತ್ ಆಟೋ ಹಿಡಿದ್ರೆ ದಂಡ ಹಾಕ್ತಾರೆ. ಯಾರು ಫಸ್ಟ್ ನಾವು ಫಸ್ಟ್ ಕೊಡ್ಬೇಕು ಅವರೇ ಕೊಡ್ತಾರೆ ದಂಡ. ಅದು ಆಟೋ ಹಿಡಿದ್ರಪ್ಪ ಅಂದ್ರೆ ಆಟೋ ಹೊಡೆದ ಗಾಡಿನೇ ಕೊಡಲ್ಲ ಅವನು. ಹಾಂ ಮತ್ತೆ ಹೆಂಗೆ ಮಾಡೋದು? ದಂಡ ಅಲ್ಲ, ಯಾರು ಕಟ್ಬೇಕು ದಂಡನ? ಆಮೇಲೆ ನಾವೇ ಕಟ್ಟಿ ದುಡ್ಡು ಕೊಡ್ತಾರ ಅವರು? ರೇಪಡ ದುಡ್ಡು ಕೊಡ್ತಾರ? ಅದು ಗೊತ್ತಿಲ್ಲ, ಗೊತ್ತಿಲ್ವಾ? ನಮ್ಮ ರೂಲ್ಸ್ ರೆಗ್ಯುಲೇಷನ್ ಏನಿಲ್ಲ. ನಮ್ಮ ಇಷ್ಟ ನಾವು ಮಾಡ್ಬೋದು. ಮಮ್ಮಿ ನಾ ಹೆಂಗಾರ ಮಾಡ, ಬಟ್ ಏನಪ್ಪ ಎಲ್ಲಿ ಅವ್ರು ಎಲ್ಲಿ ಹೇಳ್ತಾರ ಡ್ರಾಪ್ ಅಲ್ಲಿಗೆ ಮಾಡ್ಬೋದು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೋದು. ಎಲ್ಲಿ ಬೇಕಾದ್ರೆ ಡ್ರಾಪ್ ಮಾಡೋದು, ಹೆಂಗ್ ಬೇಕಾಗ ಮಾತಾಡೋದು, ಏನ್ ಮಾಡ್ಬೇಕು ಅಂದ್ರೆ ಹೆಲ್ಮೆಟ್ ಯಾರು ಕೊಟ್ಟರೆ ನಡೀತಾ ಅದೇನಿಲ್ಲ. ಏನಾರ ಕೊಡು. ಹಾಂ ಇವಾಗ ಇಲ್ಲಿ ಕಿತ್ತೋಗಿದಾರ ಕೊಡು, ನನ್ನ ಹತ್ರ ಇದೇ ಐತಿ ಅಂತ ಕಿತ್ತೋಗಿ ಕೊಟ್ಟರೆ ಕಂಪ್ನಿ ಏನು ಹೇಳಲ್ಲ. ಮತ್ತೆ ಕಂಪ್ನಿದ ಹೆಲ್ಮೆಟ್ ಯೂಸ್ ಮಾಡೋಕಂತ ಕಂಡೀಷನ್ ಇಲ್ಲ. ಅದು ಏನಿಲ್ಲ. ಹಾಂ ಒಟ್ಟೆ ನಮ್ಮ ಇಷ್ಟ ನಾವು ಮಾಡ್ಬೋದು. ಹೆಂಗಾರ ನೀನು ಯಾವಾಗಾರ ಮಾಡ್ಸಲ್ಲ, ಹಾಗೇನ ಯಾವಾಗಾರ ನಾನು ಬೆಳಗ್ಗೆ ಅಲ್ಲಿ ಆಫೀಸಿಗೆ ಬರೋ ಮುಂದೆ ಮಾಡ್ತೀನಿ, ಮತ್ತೆ ನಾ ಈವ್ನಿಂಗ್ ಹೋಗ್ತಾ ರ್ಯಾಪಿಡೋ ಅನ್ನುವಂಥದ್ದು ಅಕ್ರಮವಾಗಿ ನಡೆಯುತ್ತಿರುವಂತ ಆನ್ಲೈನ್ ದಂಧೆ ಇದು. ಇದನ್ನ ಯಾಕಂದ್ರೆ RTOದವರೇ ಇಂಥ ಗಾಡಿಗಳನ್ನ ಅಲ್ಲಿ ನಿಲ್ಲಿಸ್ತಾರಂತೆ, ಹಿಡಿತಾರೆ. ಹಿಡಿದು ಅವನ ಹತ್ರ ಅವರು ಫೈನ್ ಹಾಕ್ತಾರೆ, ಜೊತೆಗೆ ಗಾಡಿನ ಸೀಸ್ ಮಾಡ್ತಾರೆ. ಮತ್ತೆ ಎಷ್ಟು ಬೇಡಿಕೆ ಇಡ್ತಾರೆ ಒಂದು ಗಾಡಿನ ಬಿಡಿಸ್ಕೊಂಡು ಹೋಗ್ಬೇಕಂತಂದ್ರೆ? ಅದು ಚಾರ್ಜ್ ಶೀಟ್ ಕೊಡ್ತಾರೆ ಮ್ಯಾಮ್. ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಅದು ಒಂದು 15 ಸಾವಿರ ಟೈಮ್ ತಗೊಳುತ್ತೆ. ಅಲ್ಲಿ RTOನಲ್ಲಿ ಮತ್ತೆ ಕೋರ್ಟಲ್ಲಿ RTOನಲ್ಲಿ ಫೈನ್ ಕಟ್ಟಿ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟಲ್ಲಿ ಅಲ್ಲಿ 15 ಸಾವಿರ 20 ಸಾವಿರ ಎಲ್ಲ ಫೈನ್ ಆಗುತ್ತೆ. ಕೆಲವೊಬ್ಬರಿಗೆ ಅವರೇ ದುಡ್ಡು ಕೊಡ್ತಾರೆ, ಯಾರನ್ನ ಜಬರ್ದಸ್ತಿ ಮಾತಾಡೋರಿಗೆ ಈ ರ್ಯಾಪಿಡ್ ಅವ್ರು ಕೊಡ್ತಾರೆ. ರ್ಯಾಪಿಡೋದವರೇ ಚಾರ್ಜ್ ಶೀಟ್ ಆದ್ರೂ ಕೂಡ ಅವರೇ ಹಣ ಕೊಡ್ತಾರೆ. ಅದು ಕೆಲವರಿಗೆ ಮೊದಲೇ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಇನ್ನು ಕೆಲವರಿಗೆ ನೀವು ಅಮೌಂಟ್ ಕಟ್ಟಿ ದುಡ್ಡು ಕಟ್ಟಿ ಆ ರಿಸಿಪ್ಟನ್ನು ಕೊಡಿ ಆಮೇಲೆ ಕೊಡ್ತೇವೆ ಅಂತಾರೆ. ಈಗ 500 ಸಾವಿರಕ್ಕೆ ಕೆಲಸ ಮಾಡುವಂಥ ಯುವಕರು ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಈ ಹಣ 20 ಸಾವಿರ ಕಟ್ಟಿ ನೀವು ರಿಸಿಪ್ಟ್ ಕೊಡೋದಾಗ ಕೊಡೋಕ್ಕಾಗಲ್ಲ ಅಂತ ಒಂದು ಕಷ್ಟ ಆಗುತ್ತೆ. ಎಷ್ಟೋ ಜನ ಇದೆ. ನಾನು ನಮ್ಮಲ್ಲೊಬ್ಬ ಕರೆ ಮಾಡಿದಾಗಲೂ ಹೇಳಿದ್ರು, ಈ ರೀತಿ RTOದವರು ಹಿಡಿದು ಸೀಸ್ ಮಾಡಿ ತನಗೆ ಹಣ ಕೊಡೋಕ್ಕಾಗದೆ ಆಮೇಲೆ ಲಂಚದ ರೂಪದಲ್ಲಿ 50-60 ಸಾವಿರ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇದು RTOದವ್ರಿಗೆ ಏನಾಗಿದೆ, ಹಿಂಗೆ ಹಿಡಿಯೋದು, ಆ ಚಾರ್ಜ್ ಶೀಟ್ ಹಾಕೋದು ಒಂದು ಕತೆ. ಆದರೆ ಈಗ ಇವ್ರು ಏನು ಹೇಳ್ತಾರೆ ರ್ಯಾಪಿಡೋದವರು, ನಾವೊಂದು ಮೊನ್ನೆ ಮುಖಂಡವರೇ ಒಂದು ಫೋನ್ ಮಾಡಿ ನಾನು ಹೀಗೆ ಮಾತಾಡಬೇಕು ಅಂದಾಗ ಅವ್ರು ಯಾವ ರೀತಿ ಉತ್ತರಿಸಿದ್ರು ಅನ್ನೋದು ಆಡಿಯೋ ಕ್ಲಿಪ್ ಕೂಡ ಇದೆ. ಅದನ್ನು ಕೂಡ ನಿಮಗೆ ನಾನು ಕೇಳಿಸ್ತೀನಿ ಸರ್. ಮತ್ತೆ ಇದೇನು ಇಶ್ಯೂ ಇಲ್ವಾ? ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು RTO ಇಶ್ಯೂ ಹಿಡಿತಾರೆ ಅಂತ. ಏನಕ್ಕೆ ಸರ್, ಪ್ರಾಬ್ಲಮ್ ಇದೆಯಾ? ಯಾವ ತರ ಇಶ್ಯೂ ಇಲ್ಲ. ನಿಮ್ಗೆ ಇಶ್ಯೂ ಇದೆ ಅಂದ್ರೆ ಖಂಡಿತ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲ ಈಗ ನಮ್ಮ ಕಡೆ ಅಲ್ಲ ಏನು ಪ್ರಾಬ್ಲಮ್ ಇದೆಯಾ ಸರ್? ಇದು ಲೀಗಲ್ RTO ಪ್ರಾಬ್ಲಮ್ ಇದೆಯಾ? ಯಾವ್ದು ತರ ಇಶ್ಯೂ ಇಲ್ಲ ಸರ್. ಎಲ್ಲ ಕ್ಯಾಪ್ಟನ್ ಕೂಡ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರೋದಲ್ವಾ. ಸೊ ನಿಮ್ಗೆ ಆ ತರ ಇಶ್ಯೂ ಆಗ್ತದೆ, ರ್ಯಾಪಿಡೋ ಓಡ್ತಾ ಇರೋದಕ್ಕೆ ಅಂತ ಹೇಳಿದ್ರೆ ನಿಮ್ಮ ಬೈಕ್ ನ ತಡೀತು ಅಂತ ಹೇಳಿದ್ರೆ ಖಂಡಿತ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಡೆಯಿಂದ ಇಶ್ಯೂ ಇರುತ್ತೆ, ನಾವು ರಿಸಾಲ್ವ್ ಮಾಡ್ಬೋದು. ಅಲ್ಲ ನಮ್ಮ ಫ್ರೆಂಡ್ ಹೇಳ್ದೆ ಹೋದಾರ RTO ಹಿಡಿದ್ರಂತಲ್ಲ ಕೋರಮಂಗಲಲ್ಲಿ ಸರ್, ಅದಕ್ಕೆ ಏನಕ್ಕೆ ಅಂತ ಕೇಳಿದೆ. ಯಾವ ತರ ಇಶ್ಯೂ ಇಲ್ಲ ಸರ್. ಆ ತರ ಏನಾದ್ರು ಇದ್ರು ಕೂಡ ನಿಮ್ಗೆ ಇಶ್ಯೂ ಇದೆ, ನಾವು ರಿಸಾಲ್ವ್ ಮಾಡ್ಬೋದು. RTO ಪರ್ಮಿಷನ್ ಇದೆಯಾ ಸರ್ ನಿಮಗೆ? ಸರ್ ಎಲ್ಲಾ ಕ್ಯಾಪ್ಟನ್ ಕೂಡ ವರ್ಕ್ ಮಾಡ್ತಾ ಇದಾರೆ ಆಲ್ರೆಡಿ ಕೂಡ. ಪ್ಯಾನ್ ಇಂಡಿಯಾದಲ್ಲಿ ಕೂಡ ವರ್ಕ್ ಮಾಡ್ತಾ ಇದಾರೆ. ಯಾವ ತರ ನಿಮ್ಗೆ ಅದು ತೊಂದರೆ ಏನಿಲ್ಲ. ನಿಮ್ಗೆ ಆ ತರ ಇಶ್ಯೂ ಇದ್ರೆ ಖಂಡಿತ ನೀವು ನಮಗೆ ಕಾಂಟ್ಯಾಕ್ಟ್. ಅಲ್ಲ ಸರ್, ನಾನೇನು ಕೇಳ್ತಾ ಇದ್ದೆ RTO ಪರ್ಮಿಷನ್ ಇದೆಯಾ ಅಂತ ಕೇಳಿದೆ. ಸರ್ ಪ್ಯಾನ್ ಇಂಡಿಯಾದಲ್ಲೇ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ RTO ಪರ್ಮಿಷನ್ ಅಂತ ಇರ್ತದಿಲ್ಲ ಸರ್ ನಾವು. ಅಲ್ಲ ಈಗ ಬೆಂಗಳೂರಲ್ಲೆಲ್ಲ ಇಲ್ಲಿಗಲ್ ಅಂತೇಳಿ ಸೀಸ್ ಮಾಡ್ತಾ ಇದಾರೆ ಬೈಕನ್ನ, ಅದಕ್ಕೆ ಕೇಳಿದೆ RTO ಪರ್ಮಿಷನ್ ಇದೆಯಾ ಅಂತ. ಸರ್ ನಿಮ್ಗೆ ಆ ತರ ಇಶ್ಯೂ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಆ ಇಶ್ಯೂ ಇಲ್ಲದ್ರೆ ನಮಗೆ ರಿಸಾಲ್ವ್ ಮಾಡ್ಕೊಡ್ತೇವೆ. ಅಲ್ಲ ಇಶ್ಯೂ ಇದೆಯಾ ಇಲ್ಲ ಅಂತ ಅದ್ರ ಸ್ವಲ್ಪ ಮಾಹಿತಿ ಕೇಳಿದ್ರೆ ನಾನು ಮುಂದೆ ಇದು ಮಾಡ್ತಿದ್ದೆ. ಇಶ್ಯೂ ಇದೆಯಾ ಇಲ್ಲ ಅಂತ.
ಯಾವುದೇ ತರ ಇಶ್ಯೂ ಇಲ್ಲ ಸರ್. ಎಲ್ಲ ಕ್ಯಾಪ್ಟನ್ ಬ್ಯಾಂಗ್ಳೂರಲ್ಲಿ 16,000 ಜನ ಕ್ಯಾಪ್ಟನ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಆರ್ ಟಿ ಓ ಹಿಡಿದ್ರಲ್ಲ BTM ಅಲ್ಲಿ ಹೋದ್ರೆ ಏನಕ್ಕೆ ಹಿಡಿದ್ರು ಸರ್? ಮತ್ತೆ ಸರಿ ಸರ್, RTO ಅವ್ರು ಸೀಸ್ ಮಾಡಿ ಚಾರ್ಜ್ ಶೀಟ್ ಕೊಡ್ತಾರಲ್ಲ, ಯಾಕೆ ಕೊಡ್ತಾರೆ ಅಂತ? ನಮ್ಮ ಕಡೆಯಿಂದ ರಿಫಂಡ್ ಆಗುತ್ತೆ. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಅದನ್ನ ನಮ್ಮ ಅಲ್ಲ, ಕ್ಯಾಪ್ಟನ್ ಕಾಲ್ ಮಾಡಿ. ರಿಫಂಡ್ ಆಗೋದು ಎರಡನೇ ಮಾತು. ಅವ್ರ ಚಾರ್ಜ್ ಶೀಟ್ ಏನಕ್ಕೆ ಕೊಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ನಿಮ್ಗೆ ಇದನ್ನ ಅಪ್ಡೇಟ್ ಮಾಡ್ಕೋಬೇಕು. ಅದ್ರ ಬಗ್ಗೆ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನಗೆ ಆಫೀಸ್ ಅಡ್ರೆಸ್ ಆಫೀಸ್ ಮಾಡಿ ಇದನ್ನ ಕಂಪ್ಲೀಟ್ ಮಾಹಿತಿ ಅನ್ನೋದನ್ನ ಈ ರೀತಿ ನೀವು ಚಾರ್ಜ್ ಶೀಟ್, ಈಗ ನಿಮ್ಮನ್ನ ಯಾರಾದ್ರೂ RTO ದವ್ರು ಹಿಡಿದ್ರೆ ಚಾರ್ಜ್ ಶೀಟ್ ತಗೊಂಡ್ ಬನ್ನಿ, ನಾವು ಜವಾಬ್ದಾರಿ ತಗೊಳ್ತೀವಿ ಅಂತ ಅಂದ್ರೆ ಇವ್ರಿಗೆ ಗೊತ್ತಿದೆ RTO ದವ್ರು ಹಿಡಿತಾರೆ, ನಾವು ಮಾಡ್ತಿರೋ ದಂಧೆ ಇಲ್ಲಿಗಲ್ ಅಂತ ಗೊತ್ತಿದೆ. ಹಾಗಾಗಿ ಹಿಡಿದ್ರೆ ನಾವು ಚಾರ್ಜ್ ಶೀಟ್ ತಂದು ಕೊಟ್ರೆ ನಾವು ನಿಮ್ಗೆ ಫೈನ್ ಅನ್ನ ಕೊಡ್ತೀವಿ ಅಂತಾರೆ. ಒಂದ್ ವೇಳೆ ಚಾರ್ಜ್ ಶೀಟ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಧಿಕಾರಿಗಳು ಗೊತ್ತಲ್ಲ ಎಷ್ಟು ಪ್ರಾಮಾಣಿಕರು, ಯಾವ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತ. ಅವರು ಯಾವತ್ತೂ ಕೂಡ ರಿಸಿಪ್ಟ್ ಅನ್ನ ಹರಿಯೋದೇ ಇಲ್ಲ, ಅಪರೂಪದಲ್ಲಿ ಹರಿತಾರೆ. ತುಂಬಾ ನೀವು ಕಾನೂನು ಮಾತಾಡಕ್ ಹೋದ್ರೆ ಆ ರಿಸಿಪ್ಟ್ ಹರಿಯದೆ ಪಾಪ ಹುಡುಗ ಏನ್ ಮಾಡ್ಬೇಕು. ರ್ಯಾಪಿಡೋ ಕಚೇರಿಗೆ ವಿಜಯ್ ಟೈಮ್ಸ್. ಉತ್ತರ ಕೊಡಲಾಗದೆ ಸಿಬ್ಬಂದಿ ತಪ್ಪಿಬ್ಬು. ನಾವು ರ್ಯಾಪಿಡೋ ಕಚೇರಿಯಲ್ಲಿದ್ದೀವಿ. RTO ಪರ್ಮಿಷನ್ ಇಲ್ಲದೆ, ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಹೇಗೆ ನಡೆಸ್ತೀರಾ ಅನ್ನೋದನ್ನ ನೇರವಾಗಿ ಕೇಳೋಣ. ನೋಡಿ, ಇದೊಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಇವರು ಯಾವ ಯಾವ್ದು ಯೋಜನೆಗಳಿದ್ದ ಚಿತ್ರ ಎಲ್ಲ ಹಾಕಿದ್ದಾರೆ. ಈಗ ಅವ್ರ ಮ್ಯಾನೇಜರ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನೇರವಾಗಿ ಅವ್ರ ಹತ್ರನೇ ಕೇಳೋಣ, ಹೇಗೆ ಯಾವುದು ಪರ್ಮಿಷನ್ ಇಲ್ಲದೆ ಈ ಯಾರು ಕ್ಯಾಪ್ಟನ್ ಇದ್ದಾನೆ ಅವನನ್ನ ರಿಸ್ಕಿಗೆ ಹಾಕೊಂಡು ಹೆಂಗೆ ಇದನ್ನ ಅಕ್ರಮವಾಗಿ ಈ ಒಂದು ಉದ್ಯಮವನ್ನು ಮಾಡ್ತಾರೆ ಅಂತ ಅವ್ರ ಹತ್ರ ನೇರವಾಗಿ ಕೇಳೋಣ ಬನ್ನಿ. ಹಿಂದೆ ನಮ್ಗೆ ಗೊತ್ತಿತ್ತು ಬ್ಯಾನ್ ಆಗಿರುವಂತದ್ದು, ಮತ್ತೆ ಕಮರ್ಷಿಯಲ್ ಅಲ್ಲದೆ ನೀವು ವೈಟ್ ಬೋರ್ಡ್ ಅಲ್ಲಿ ಇದು ಮಾಡಿಸೋದು. ಏನ್ ಪರ್ಮಿಷನ್ ಇದೆಯಾ RTO? ಮ್ಯಾಮ್ ಇದು ಬಂದು ಲೈಕ್ ನನ್ನ ಹತ್ರ ಅಥಾರಿಟೀಸ್ ಇಲ್ಲ ಈಗ ಆನ್ಸರ್ ಕೊಡೋಕ್ಕೆ. ಬೇಕಾದ್ರೆ ನಮ್ಮ ಮ್ಯಾನೇಜರ್ಸ್ ಇದ್ದಾರೆ, ನಮ್ಗೆ ಲೀಗಲ್ ಟೀಮ್ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್, ಅವ್ರ ಡೀಟೇಲ್ಸ್ ಕೊಡ್ತೀನಿ. ಸೊ ಅವ್ರ ಹತ್ರ ಯಾಕಂದ್ರೆ ಅದು ಲೈಸೆನ್ಸ್ ಬಗ್ಗೆ ನಮ್ಗೆ ಅಷ್ಟು ಮಾಡ್ತೀನಿ. ಅದು ಇಷ್ಟು ದೊಡ್ಡ ಸಂಸ್ಥೆ ನಡೆಸ್ತಿದೀವಿ, ನಿಮ್ಗೆ ದಿನ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಆ ಕ್ಯಾಪ್ಟನ್ಗಳೇ ನಮ್ಗೆ ಹೇಳ್ತಾರೆ ಸೀಸ್ ಆಗ್ತಿದೆ ದಿನ, ನಮ್ಗೆ ನಮ್ದು ದಿನ ಇದಾಗ್ತದೆ ಅಂತ. ಸುಮ್ನೆ ಸೀಸ್ ಆಗಿದೆ, ಯಾಕೆ ಓವರ್ ಯಾಕೆ ಸೀಸ್ ಆಗಲ್ಲ? ಆಟೋ ಯಾಕೆ ಸೀಸ್ ಆಗಲ್ಲ? ಟ್ಯಾಕ್ಸಿ ಯಾಕೆ ಸೀಸ್ ಆಗಲ್ಲ? ನಿಮ್ಗೆ ಯಾಕೆ ಸೀಸ್ ಆಗುತ್ತೆ? ನಿಮ್ಮ ಹುಡುಗರಿಗೆ ಯಾಕೆ ಹೊಡಿತಾರೆ ಜನ? ಮ್ಯಾಮ್ ಅದಕ್ಕೆ ಇದು ನಮ್ದು ಬಂದ್ಬಿಟ್ಟು ಜಸ್ಟ್ ಕ್ಯಾಪ್ಟನ್ಸ್ ಏನು ಕ್ವೈರೀಸ್ ಬರ್ತಾರೆ ಅಂತಾನೆ ನಮ್ದಿದು. ಸೊ ಅದ್ ಮಾತ್ರ ನಾವು ನೋಡ್ಕೊಳ್ಳೋದು. ಈ ತರ ಲೈಕ್ ಆರ್ಡರ್ಸ್ ಆಮೇಲೆ ಕ್ಯಾಪ್ಟನ್ಗಳದ್ದು ನೀವು ಕ್ಯಾಪ್ಟನ್ಗಳು ನೋಡ್ತಿದ್ರು, ಕ್ಯಾಪ್ಟನ್ ನಮ್ಗೆ ಬಂದಿದ್ದು ಕ್ಯಾಪ್ಟನ್ಗಳಿಂದ ಕಂಪ್ಲೇಂಟ್ಸ್. ಓಕೆ, ಅವ್ರಿಗೆ ಗೊತ್ತಿರಲ್ಲ ನಿಮ್ದು ರ್ಯಾಪಿಡೋ ಇದಂತ. ನನಗೆ ಪಾಪ ಒಂದು 10-15 ಜನ ಹುಡುಗರು ಫೋನ್ ಮಾಡಿ ಇದ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇದು RTO ದಿಂದ ಪರ್ಮಿಷನ್ ಇಲ್ಲದ್ದು ಅಂತ. ಅವ್ರಿಗೆ ಸಿಕ್ಕಾಕೊಂಡು ಸೀಸ್ ಆಗಿ ಅವರು ಅದ್ರ ಕೈಯಲ್ಲಿ ಹಣ ಕಟ್ಟಲಿಕ್ಕಾಗದೆ ಅವರ ಗಾಡಿಗಳೆಲ್ಲ ಇದಾಗಿ ಈ ರೀತಿಯ ಸಮಸ್ಯೆಗಳಾಗ್ತಿದ್ರೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ದು. ಸೊ ಆ ಕ್ಯಾಪ್ಟನ್ಗಳ ಸಮಸ್ಯೆ ನಿಮ್ಗೆ ಗೊತ್ತಿಲ್ವಾ ಅಂತ ನಾನು ಕೇಳ್ತಿದ್ದೆ. ಮ್ಯಾಮ್ ಅದು ಗಾಡಿಗೆಲ್ಲ ಸೀಸ್ ಆಗುತ್ತೆ ಅಂತ ಬರ್ತಾರಲ್ಲ, ಸೊ ಅದೇನಂದ್ರೆ ನಾವು ಬಂದು ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಏನೇ ಅಮೌಂಟ್ ಇದ್ರು ಕಂಪನಿ ಕಡೆಯಿಂದ ಪೇ ಮಾಡಿಸಿ ಅವ್ರ ಗಾಡಿನ ರಿಲೀಸ್ ಮಾಡ್ತಾರೆ. ಫರ್ದರ್ ಏನಂತ ಅವ್ರು ಮಾತಾಡ್ಕೊಳ್ತಾರೆ. RTO ಅವ್ರು ಏನಕ್ಕೆ ಸೀಸ್ ಮಾಡ್ತಾರೆ ಅಂತ, ಸೀಸ್ ಮಾಡಿದ್ರೆ ಮಿನಿಮಮ್ ನಾಲೆಜ್ ಗೊತ್ತಿಲ್ಲ. ಕಂಪನಿಯಲ್ಲಿ ಒಂದು ಜವಾಬ್ದಾರಿ ಒಂದ್ ನಿಮಿಷ ಅಲ್ಲ ನಾನು ಕೇಳ್ತೀನಿ, ನಾರ್ಮಲ್ ಆಗಿ RTO ಸೀಸ್ ಯಾಕೆ? ಒಂದ್ ನಿಮಿಷ ಮ್ಯಾಮ್, ನನ್ನ ಹತ್ರ ಪ್ರಾಪರ್ ಏನಾದ್ರು ಇದ್ರೆ ಅದು ಇದು ಮಾಡ್ಬೋದು. ಈ ಕಂಪನಿ ಇಲ್ಲಿ ಬಂದ್ಬಿಟ್ಟು ನನಗೆ ಕೊಟ್ಟಿರೋ ರೋಲ್ ಏನು, ಏನ್ ಅದು ಏನಾದ್ರು ಇಶ್ಯೂ ಬಂದ್ರೆ ಹೇಳು ಅಷ್ಟೇ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ RTO ಲೈಸೆನ್ಸ್ ಕೊಟ್ಟಿದ್ಯಾ ಅಂತ RTO ಅಧಿಕಾರಿಗಳ ಬಳಿ ವಿಚಾರಿಸಿದಾಗ ಅವರಂತಾರೆ ನಾವಂತೂ ಲೈಸೆನ್ಸ್ ಕೊಟ್ಟಿಲ್ಲ ಅಂತ. ಮತ್ತ್ಯಾಕೆ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಕೇಳಿದ್ರೆ ಸದ್ಯದಲ್ಲೇ ಕ್ರಮ ಕೈಗೊಳ್ತೀವಿ ಅಂದ್ರು. ಆದ್ರೆ ಈ ಬಗ್ಗೆ ಆದಾಯ ಇಲಾಖೆಯವರು ಗಮನ ಹರಿಸಬೇಕಾಗತ್ತೆ. 1,000-2,000 ದುಡಿಯೋಕ್ ಬಂದಂತ ಈ ಹುಡುಗರಿಗೆ ನಾನು ಎಚ್ಚರಿಕೆ ಏನ್ ಕೊಡೋದಂದ್ರೆ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಅದು ನಮ್ಮ 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 ಸಮಾಜ, ನಮ್ಮ ಬೆಂಗಳೂರಲ್ಲಿ ನಡೀತಿರುವಂತ ಒಂದು ಅಕ್ರಮ ದಂಧೆ. ಅದಕ್ಕೆ ದಯವಿಟ್ಟು ನೀವು ಸಿಕ್ಕಾಕೊಳ್ಬೇಡಿ. ಸಿಕ್ಕಾಕೊಂಡ್ರೆ ನಿಮ್ಮ ಜೇಬಿಂದ ನೀವೇ ಹಣ ಕಳ್ಕೊಳ್ತೀರಾ. ಜೊತೆಗೆ ಕೇಸ್ಗಳು ಇಂಥದ್ದೆಲ್ಲ ಬೀಳ್ತಾ ಇರ್ತವೆ.
ಜೊತೆಗೆ ರ್ಯಾಪಿಡೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಕೂಡ 3 ಬಾರಿ ಯೋಚಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಯಾಣಿಕರ ಸುರಕ್ಷತೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಆ ಒಂದು ಏನು ಜನರನ್ನ ಸಾಗಿಸುವಂತ ಒಂದು ಉದ್ಯಮವನ್ನು ನಡೆಸ್ತಿದ್ದಾರೆ. ಹಾಗಾಗಿ ಪ್ರಯಾಣಿಕರ ಸುರಕ್ಷತೆಗೆ ಇಲ್ಲಿ ಯಾವುದೇ ಕೂಡ ಮಹತ್ವವನ್ನ ಕೊಡದೆ ನೀವು ದರೋಡೆಗೆ ಒಳಗಾಗ್ಬಿಟ್ರೆ ನೀವೇ ಜವಾಬ್ದಾರರಾಗ್ತೀರಾ. ಹಾಗಾಗಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾಕೆ ನಮ್ಮ ಸಾರಿಗೆ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದೆ, ಯಾಕೆ ತಾವೇ ಬ್ಯಾನ್ ಮಾಡಿರುವಂತಹ ಈ ದಂಧೆಯನ್ನ ನಡೆಸಕ್ಕೆ ಬಿಡ್ತಾ ಇದ್ದೀರಿ, ಯಾಕೆ ಅಕ್ರಮಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಾ? ಸಾರಿಗೆ ಸಚಿವರೇ ಇತ್ತ ಗಮನ ಕೊಡಿ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಇವತ್ತಿಗೂ ಬ್ಯಾನ್ ಆದ್ರೂ ನಡೀತಾ ಇದೆ, ಯಾಕೆ ನಿಮ್ಮ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅನ್ನೋದನ್ನ ನೀವು ಕೇಳಲೇಬೇಕಾಗಿದೆ.